ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಪುನೀತ್ ಕೆರೆಹಳ್ಳಿ ಅಂತಕ್ಕಂಥ ಒಬ್ಬ ಪಿಂಪ್, ದಂಧೆ ಮಾಡ್ತಕ್ಕಂಥ ವ್ಯಕ್ತಿ, ಬಡವರನ್ನ ಬಡೆದು ತಿಂದಿರ್ತಕ್ಕಂಥ ವ್ಯಕ್ತಿ, ಬಡವರನ್ನ ಬೀದಿಗೆ ತಂದಿರ್ತಕ್ಕಂಥ ವ್ಯಕ್ತಿ, ದುಡಿಮೆ ಇಲ್ಲದೆ ಇನ್ನೊಬ್ಬರ ದುಡ್ಡಲ್ಲಿ ಮಜಾ ಮಾಡ್ತಕ್ಕಂಥ ವ್ಯಕ್ತಿ, ಜೈಲಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ, ಕೊಲೆ ಆರೋಪವನ್ನು ಹೊತ್ತಿರ್ತಕ್ಕಂಥ ವ್ಯಕ್ತಿ, ಎಷ್ಟೋ ಅನ್ಯಾಯಗಳಿಗೆ ಕಾರಣೀಕರ್ತನಾಗಿರ್ತಕ್ಕಂಥ ವ್ಯಕ್ತಿ ಪುನೀತ್ ಕೆರೆಹಳ್ಳಿ. ಈ ಪುನೀತ್ ಕೆರೆಹಳ್ಳಿಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋರು ಯಾರು ಇಲ್ಲೇನ? ಜನಸಾಮಾನ್ಯರ ಬ್ರೇಕ್ ಹಾಕೋದು ದೊಡ್ಡ ಮಾತಿಲ್ಲ. ಅದು ಜನಸಾಮಾನ್ಯರ ಬ್ರೇಕ್ ಹಾಕಕ್ಕೆ ಹೋದ್ರೆ ಆ ಜನಸಾಮಾನ್ಯರ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕ್ತಕ್ಕಂಥ ಕೆಲಸವನ್ನ ಇಲಾಖೆಯವರು ಮಾಡ್ತಾರೆ. ಹಾಗಾದ್ರೆ ಈ ಪುನೀತ್ ಕೆರೆಹಳ್ಳಿ ಒಬ್ಬ ನಾಲಾಯಕ್ ಅನ್ಬಾರ್ದವನಿಗೆ, ಒಬ್ಬ ಬದ್ಮಾಶ್ ಅನ್ಬಾರ್ದವನಿಗೆ, ಒಬ್ಬ ಹಡ್ಸಿ ಮಗ ಅನ್ಬಾರ್ದವನಿಗೆ, ಒಬ್ಬ ಮಿಂಡ್ರಿ ಮಗ ಅನ್ಬಾರ್ದವನಿಗೆ, ಅವ್ನಿಗೇನು ಬೈಬಾರ್ದು. ಯಾಕಂದ್ರೆ ಅವ ಆಲ್ರೆಡಿ ಅದೆಲ್ಲ ಅದಾನ. ಸುಮ್ಮನೆ ಅವನಿಗೆ ಬೈದು ನಮ್ಮ ಬಾಯನ್ನ ಹೊಲಸು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಇಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೂ ಆ ಕಾನೂನಿಗೆ ಹೆಂಗೆ ಬಟ್ಟೆಯನ್ನು ಕಟ್ಟಿದಾರಲ್ಲ ಹಂಗೆ ಬಟ್ಟೆ ಕಟ್ಕೊಂಡು ಅವ್ರಿಗೆ ಕೂತಿದಾರ್ರಿ. ಇಲ್ಲಿ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ ನಾನು. ಪುನೀತ್ ಕೆರೆಹಳ್ಳಿ ಮಾಡೋದಲ್ಲ, ಅದು ತಪ್ಪು ದಾರಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಅದು. ಯಾಕಂದ್ರೆ ಒಬ್ಬ ಕೊಲೆ ಆರೋಪಿ ಈ ಅಧಿಕಾರವನ್ನ ಈ ಕೊಲೆ ಆರೋಪಿಗೆ ಯಾರು ಕೊಟ್ಟರು? ನಾವು ಏನಾದರೂ ಒಂದು ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಏನು ಮಾಡ್ತಾರಪ್ಪ ಅಂದ್ರೆ ಡೈರೆಕ್ಟ್ ಮಾಡ್ತಾರೆ. ಆದ್ರೆ ಈ ಕೊಲೆ ಆರೋಪಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ, ಬೇಲ್ ಮೇಲೆ ಇರ್ತಕ್ಕಂಥ ವ್ಯಕ್ತಿ, ಇವನು ಹೋಗಿ ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥ ಗುಡಿಸಲುಗಳಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಕೊಡು, ನಿಮ್ಮ ರೇಷನ್ ಕಾರ್ಡ್ ಕೊಡು, ನಿಮ್ಮ ಪ್ಯಾನ್ ಕಾರ್ಡ್ ಕೊಡು, ನೀವು ಬಾಂಗ್ಲಾದೇಶದವ್ರ ತಿಳ್ಕೊಂಡ ಅವ್ರದ್ದು ಹೋಗಿ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅವರಿಗೆ ಮುಸ್ಲಿಮರಿಗೆ ಬೆದರಿಕೆ ಹಾಕ್ತಕ್ಕಂಥ ಕೆಲಸವನ್ನ ಈ ಪುನೀತ್ ಕೆರೆಹಳ್ಳಿ ಮಾಡೋ ಅಂತ ಅವಶ್ಯಕತೆ ಏನಾದರೂ ಇತ್ತ? ಸಾಮಾನ್ಯ ಜನರ ಮನೆಗೆ ನುಗ್ಗಿ ದಾಂಧಲೆ ಮಾಡ್ತಕ್ಕಂಥ, ಅಲ್ಲಿ ಅವ್ರ ಹೆಂಡತಿ ಮಕ್ಕಳಿಗೆ ಬೆದರಿಕೆಯನ್ನು ಹಾಕ್ತಕ್ಕಂಥ ಕೆಲಸ ಈ ಪುನೀತ್ ಕೆರೆಹಳ್ಳಿ ಯಾಕೆ ಮಾಡಬೇಕು? ಇವನಿಗೆ ಆ ಅಧಿಕಾರವನ್ನು ಯಾರು ಕೊಟ್ಟರು? ಇಲ್ಲಿ 6 ವರ್ಷಕ್ಕೆ ಒಂದು ಕಡೆ ನಿಂತ್ಕೊಂಡು ಹೇಳ್ತಾನ ಬಾಂಗ್ಲಾದೇಶಿಯರಿಗೆ ಮನೆ ಕಟ್ಟಿ ಕೊಡೋದಂತಂದು. ಆದ್ರೆ ಮೂಲತಃ ಬಾಂಗ್ಲಾದೇಶದ ಪ್ರಧಾನಿಯಾಗಿರ್ತಕ್ಕಂಥ ಶೇಖ್ ಹಸೀನಾಗೆ ಆಶ್ರಯ ಕೊಟ್ಟಿದ್ದೇ ನರೇಂದ್ರ ಮೋದಿ ಅನ್ನೋದನ್ನ 6 ವರ್ಷಕ್ಕೂ ಕೂಡ ಮರಿಬಾರ್ದು. ಇಲ್ಲಿ ಬಾಂಗ್ಲಾದೇಶಿಯರು ಕಾಂಗ್ರೆಸ್ ಈ ಮುಂದೆ 3 ವರ್ಷದ ಆಡಳಿತದಲ್ಲಿ ಅವ್ರು ಬಂದು ನಿಂತಿಲ್ಲ. ಅಲ್ಲಿ ಯಡಿಯೂರಪ್ಪನವರ ಬಿಜೆಪಿಯವರ ಆಡಳಿತ ಇದ್ದಾಗ ಕೂಡ ಬಾಂಗ್ಲಾದೇಶಿಯರು ಬಂದದಾರಲ್ಲಿ. ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡದೇ ಇರ್ತಕ್ಕಂಥ ಆರ್ ಅಶೋಕ್ ಇವತ್ತು ಬಂದು ಪ್ರಶ್ನೆ ಮಾಡ್ತಾನೆ. ಹೌದು, ಬಾಂಗ್ಲಾದೇಶಿಯರು ಬಂದಿದ್ದು ತಪ್ಪು, ಅವರು ನಮ್ಮ ದೇಶದಿಂದ ಅವರನ್ನ ಹೊರಗಡೆ ಹಾಕಬೇಕು. ಯಾಕಂದ್ರೆ ನಮ್ಮ ಹಿಂದೂಗಳ ಮೇಲೆ ಅಲ್ಲಿ ಅನ್ಯಾಯ ನಡೀತಾ ಇರಬೇಕಾದ್ರೆ ಅವ್ರನ್ನ ಹೊರಗಡೆ ಹಾಕಬೇಕು. ಅದನ್ನ ಅವರನ್ನ ಹೊರಗಡೆ ಹಾಕೋದಕ್ಕೆ ಈ ಪಿಂಪ್ ನನ್ನ ಮಗ, ಈ ಆರೋಪಿ, ಈ ಬೇಲ್ ಮೇಲೆ ಇರ್ತಕ್ಕಂಥ ಹೊಲಸು ನನ್ನ ಮಗ, ಇವನ್ನೇನು ಕೆಲಸದ ಅಲ್ಲಿ? ಮೇನ್ ತೋರಿಸ್ಕೊಳಕ್ ಹೊಂಟಿದಾನ? ಇವನಿಗೆ ಅಧಿಕಾರ ಕೊಟ್ಟವ್ರು ಯಾರು? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದ? ಗೃಹ ಸಚಿವರೇ ನೀವೇನ್ ಮಾಡ್ತಾ ಇದ್ದೀರಿ? ಅದು ನಿಮ್ಮ ಕೆಲಸ. ಬಾಂಗ್ಲಾದೇಶದಿಂದ ಯಾರು ವಲಸಿಗರದಾರ, ಅಕ್ರಮವಾಗಿ ಯಾರದಾರ ಅವರನ್ನು ತನಿಖೆ ಮಾಡಬೇಕು, ಅವರ ದಾಖಲೆಗಳನ್ನ ನೋಡಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವರನ್ನು ಮತ್ತೆ ವಾಪಸ್ ಅವ್ರ ದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸ ಗೃಹ ಸಚಿವರದಾಗಬೇಕು. ಆದರೆ ಇಲ್ಲಿ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ಇದು ಥರ್ಡ್ ಕ್ಲಾಸ್ ಸರ್ಕಾರ ರೀ. ಈ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ಇಂಥ ಕೆಲವೊಂದಿಷ್ಟು ಗುಂಡಾಗಳನ್ನು ನೇಮಕ ಮಾಡಿಬಿಟ್ಟದ ಅನ್ಸಾಗತ್ತೆ ನನಗೆ. ಹೌದು, ಅವನ ಮೇಲೆ ಪರಮೇಶ್ವರವರು ಕ್ರಮ ತಗೊಳ್ತಾ ಇಲ್ಲ ಅಂದ್ರೆ ಪರಮೇಶ್ವರರವರು ಸಾಕಿದ ನಾಯಿ ಇರಬೇಕು. ಯಾರು? ಪುನೀತ್ ಕೆರೆಹಳ್ಳಿ. ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನ. ಬಾಂಗ್ಲಾದೇಶದವರು ಇಲ್ಲಿ ಬಂದು ಅದಾರ ಅನ್ನೋದು ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಸೊ ಇಲ್ಲಿ ಸರ್ಕಾರ ಏನು ಮಾಡಾಕತ್ತೆ ಅಂದ್ರೆ ಇಲೆಕ್ಷನ್ ಬಂದಾಗ ನಿಮ್ಮ ಮೇಲೆ RSS ದವರು ದಬ್ಬಾಳಿಕೆ ಮಾಡ್ತಾ ಅಂತ ಹೇಳೋದು, ಯಾರ ಮೇಲೆ? ಮುಸ್ಲಿಮರು ಮತ್ತು ದಲಿತರನ್ನ ಹಿಡ್ಕೊಂಡ ನಿಮ್ಮ ಮೇಲೆ RSS ದವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. BJP ಬಂದ್ರೆ ನಿಮ್ಮನ್ನ ಈ ರೀತಿಯಾಗಿ ಸರ್ವನಾಶ ಮಾಡ್ತಾರಂದ ಇಲೆಕ್ಷನ್ ಬಂದ ಸಂದರ್ಭದಲ್ಲಿ ಹೇಳೋದು, ಇಲೆಕ್ಷನ್ ಆದ ಕೂಡಲೇ ಇದ್ರ ಬಗ್ಗೆ ಯಾವುದೂ ಕೂಡ ಮಾತಾಡೋದು, ಈ ಒಂದು ಸಮುದಾಯದ ಮೇಲೆ ಬೆದರಿಕೆ ಹಾಕಿ ಭಯವನ್ನು ಹುಟ್ಟಿಸಿ ಮತವನ್ನು ಪಡ್ಕೊಂಡು ಸರ್ಕಾರಗಳನ್ನು ರಚನೆ ಮಾಡ್ಕೊಂಡು ಈ ಕಾಂಗ್ರೆಸ್ ಪಕ್ಷದವ್ರು ಕೊಂಡೋದು. ಆಮೇಲೆ ಯಾವುದೇ ರೀತಿ ತನಿಖೆ ಇಲ್ಲ, ಏನೂ ಇಲ್ಲ. ದಲಿತರ ಮೇಲೆ ಅನ್ಯಾಯ ಆಗಲಿ, ದಲಿತರ ಮೇಲೆ ಅತ್ಯಾಚಾರ ಆಗಲಿ, ಅದರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಗೃಹ ಸಚಿವರು ಇಲ್ಲ, ಮುಖ್ಯಮಂತ್ರಿನೂ ಇಲ್ಲ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಇಲ್ಲ. ಅಂದ್ರೆ ಇಂಥ ದಲಿತರ ವ್ಯವಸ್ಥೆಯನ್ನು ನಾವು ಎಲ್ಲೂ ಕೂಡ ನೋಡಕ್ ಸಾಧ್ಯ ಇಲ್ಲ. ಸೊ ಇಂಥ ಪುನೀತ್ ಕೆರೆಹಳ್ಳಿ ಆಗಿರ್ಬೋದು, ಚಕ್ರವರ್ತಿ, ಅಲ್ರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಗಡಿಪಾರು ಮಾಡಿದ್ರಿ ನೀವು ಷಡ್ಯಂತ್ರ ಮಾಡ್ಕೊಂಡು. ಆದ್ರೆ ಈ ನನ್ನ ಮಗನ ಗಡಿಪಾರು ಮಾಡೋದು ಬೇಡ. ಇವ್ ಗಡಿಪಾರು ಮಾಡಿದ್ರು ಅಲ್ಲಿ ಇದ ದಂಧೆ ಮಾಡ್ತಾನೆ ಇವನು. ಯಾಕಂದ್ರೆ ಇವನು ಹೋರಾಟಗಾರ ಅಲ್ಲ, ನ್ಯಾಯಪರವಾಗಿರ್ತಕ್ಕಂಥವನಲ್ಲ, ಇವನೊಬ್ಬ ಪಿಂಪ್ರಿ, ದಂಧೆ ಮಾಡ್ತಕ್ಕಂಥವನು. ಇವನೊಬ್ಬ ಆರೋಪಿ, ಬೇಲ್ ಮೇಲೆ ಹೊರಗಡೆ ಅದಾನ, ಬಡವರನ್ನ ನುಂಗಿ ನೀರು ಕುಡಿದಿದ್ದಾನ. ಇಂಥವನ್ನ ಜೈಲ್ನಾಗ ಇಟ್ಬಿಟ್ರಿ, ಖಾಯಂ ಜೈಲ್ನಾಗ ಇರಲ್ರಿ ಅವ.
ಅದನ್ನು ಬಿಟ್ಟು ಅವನಿಗೆ ರಕ್ಷಣೆ ಕೊಟ್ಟು ದೊಡ್ಡ ದರ್ಬಾರ್ ಮಾಡ್ಕೊತ ನಾ ಮೋದಿ ವಿಡಿಯೋ ಕಳ್ಸಿನ, ನಾ ಅಮಿತ್ ಶಾ ವಿಡಿಯೋ ಕಳ್ಸಿನ, ನಾ ರಾಜನಾಥ್ ಸಿಂಗ್ ವಿಡಿಯೋ ಕಳ್ಸಿನ ಅಂತ ತಿರ್ಕೊಂಡ ಹುಚ್ಚರಗತೆ ಹೇಳ್ಕೊತ ತಿರ್ಗಾಡಕತ್ತತಿ. ಇಲ್ಲಿ ಗೃಹ ಸಚಿವರು ಇಲ್ಲ ಸಲದ ಭಾಷಣಗಳನ್ನ ಬಿಕ್ಕೋತು ಇವ್ರು ತಿರ್ಗಾಡಕದಾರ. ನಿಮಗೆ ತಾಕತ್ತ ಇದ್ರ, ಅದು BJP ಇರಲಿ ಕಾಂಗ್ರೆಸ್ ಇರಲಿ, ನಿಮಗೆ ತಾಕತ್ತ ಇದ್ರ ನೀವೇನು ಮಾಡ್ಬೇಕಂದ್ರೆ ಯಾರ್ಯಾರು ಬಾಂಗ್ಲಾದೇಶದವರು ನಮ್ಮಲ್ಲಿ ಅಕ್ರಮವಾಗಿ ಬಂದಿದ್ದಾರಲ್ಲ, ಎರಡೂ ಪಕ್ಷದವ್ರು ಕೂಡ್ಕೊಂಡು, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಪಕ್ಷದವ್ರು ಕೂಡ್ಕೊಂಡು ಒಂದು ಸಭೆಯನ್ನು ನಡೆಸಿ ಎಲ್ಲರೂ ಕೂಡ್ಕೊಂಡು ಏನಪ್ಪ ಅಂದ್ರೆ ಅವರನ್ನು ನಮ್ಮ ಭಾರತವನ್ನು ಬಿಟ್ಟ ಅವರನ್ನು ಅವ್ರ ದೇಶಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಿಮಗೆ ತಾಕತ್ತಿದ್ರೆ ಮಾಡ್ರಿ ನೋಡೋಣ. ಕೇವಲ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿ ಜನರ ಕಣ್ಣಲ್ಲಿ ಮಣ್ಣು ಹಾಕ್ಸ್ತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ. ಮತ್ತು ಇಂಥ ಗುಂಡಾಗಳನ್ನು ಮುನ್ನೆಲೆಗೆ ತಂದು ಇವ್ರನ್ನ ರಾಜಕೀಯ ನಾಯಕರನ್ನಾಗಿ ಮುಂದೆ ಸೃಷ್ಟಿ ಮಾಡೋಕೆ ಹೋಗಬೇಡ್ರಿ. ಇಂಥ ರಾಜಕೀಯ ನಾಯಕರ ಮನೆಗೆ ಒಬ್ಬೊಬ್ಬ ಹುಟ್ಟಿದಪ್ಪ ಅಂದ್ರೆ ಪುನೀತ್ ಕೆರೆಹಳ್ಳಿ ಇಡೀ ನಮ್ಮ ರಾಜ್ಯ ಏನದಲ್ಲ ಇದು ಪಾಕಿಸ್ತಾನ ಆಗಿಬಿಡ್ತದೆ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಜನ ಆದವರು. ಮತ್ತು ಇಂಥ ಸರ್ಕಾರಕ್ಕೆ ನಾವು ಏನು ಓಟ್ ಹಾಕಿದ್ದೀವಲ್ಲ ಇಂಥ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಮೆಟ್ ತೊಗೊಂಡು ನಾವು ಹೊಡ್ಕೊಳ್ಬೇಕ್ರಿ. ಪರಮೇಶ್ವರ್ ಅವ್ರು ಎಲ್ಲದಾರೋ ಏನದಾರೋ ಏನು ಕತ್ತಿನೋ ಒಂದು ಗೊತ್ತಿಲ್ಲ. ಮತ್ತೊಂದು ಬೇರೆ 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 ನಾನು ಅದನ್ನು ತಂದು ದ್ವೇಷ ಭಾಷಣಕ್ಕೆ ತಡೆ ತರ್ತೀನಿ, ಹೊಸ ಕಾನೂನನ್ನು ತರ್ತೀನಿ. ಅವನಿಗೇನಾದರೂ ಕಾನೂನು ತೊಗೊಂಡು ಬರ್ರಿ. ಈಗಿರ್ತಕ್ಕಂಥ ಕಾನೂನುಗಳಲ್ಲಿ ಶಿಕ್ಷೆ ಕೊಡಿಸ್ತಕ್ಕಂಥ ನಿಯಮಗಳು ಯಾವುವು ಇಲ್ಲ. ಕಾನೂನು ಅಷ್ಟೊಂದು ಬಲಾಢ್ಯವಾಗಿಲ್ಲ. ಒಳಗೆ ಹಾಕ್ರಿ ಆ ಮಗನ್ನ. ಅವನದೇನು ಅಧಿಕಾರ ಅದ? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಂಥ ಬದ್ಮಾಶ್ ನನ್ನ ಮಗ, ಬಡವರು ಭಿಕ್ಷುಕರ ದುಡ್ಡನ್ನು ತೊಗೊಂಡು ಜೀವನ ಮಾಡ್ತಕ್ಕಂಥ ಮಗ ಪುನೀತ್ ಕೆರೆಹಳ್ಳಿ ಒದ್ದು ಒಳಗಡೆ ಹಾಕ್ರಿ ಅವನ ನೋಡೋಣ. ಏನು ಮಾಡ್ತದ್ರಿ ಕಾಂಗ್ರೆಸ್ ಪಕ್ಷ? ಇಂಥ ನಾಲ್ಕು ನನ್ನ ಮಕ್ಕಳು ತಂದು ಇಂಥ ದಂಧೆ ಮಾಡ್ಕೊಂಡು ತಿರುಗಾಡ್ತಾರೆ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯತೆ.